ಪ್ರತಿಷ್ಠೆಯಾಗಿ ಮಾರ್ಪಟ್ಟ ಬಿಡದಿ ಟೌನ್ಶಿಪ್ ಯೋಜನೆ. ಕಾಂಗ್ರೆಸ್ ಜೆಡಿಎಸ್ ಪ್ರತಿಷ್ಠೆಯಿಂದ ಬೀದಿಗೆ ಬಿದ್ದ ರೈತರು. ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಯೋಜನೆ ವಿರೋಧಿಸಿ ಕಳೆದ 500 ದಿನಗಳಿಂದ ಹೋರಾಟ ನಡೆಸುತ್ತಿರುವ ರೈತರು ತಾಳ್ಮೆ ಕಳೆದುಕೊಂಡಿದ್ದು, ಜೀವ ಕೊಟ್ಟೇವು ಆದ್ರೆ ಭೂಮಿ ಕೊಡಲ್ಲ ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಈ ಉಗ್ರ ಪ್ರತಿಭಟನೆಯೇ ಸಾಕ್ಷಿ. ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳನ್ನ ಆಟಾಡಿಸಿದ್ರು. ಪೊರಗಿ ಏಟು ತಿಂದ ಅಧಿಕಾರಿಗಳು ಬಿದ್ದಂಬೀಳ ಅಲ್ಲಿಂದ ಓಟ ಕಿತ್ತಿದ್ದಾರೆ. ಇದಕ್ಕೂ ಸುಮ್ಮನಿರದ ಮಹಿಳೆಯರು ಬೈರಮಂಗಲದಲ್ಲಿ ಪೊರಕೆ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದ್ದು, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೆ ಮುಗಿಯದ ಈ ಬಿಡದಿ ಬಡಿದಾಟ ಮುಂದುವರೆದಿದ್ದು, ಗಲಾಟೆ ಮಾಡಿದ ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಇನ್ನಷ್ಟು ಗೋಜಲಿಗೆ ಸರ್ಕಾರ ಸಿಕ್ಕಂತಾಗಿದೆ. ಬಿಡದಿ ಠಾಣೆಯಲ್ಲಿ 11 ಜನ ನಿರ್ದಿಷ್ಟ ಮುಂದಾಳತ್ವ ವಹಿಸಿದ್ದ ಮುಖಂಡರು ಹಾಗೂ ಇನ್ನಷ್ಟು ಇತರೆ ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಕ್ಕಾಗಿ ಯೋಜನೆ ವಿರುದ್ಧವಾಗಿರುವ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಅದರಂತೆ ಜೆಡಿಎಸ್ ನಿಯೋಗ ಸಹ ರೈತರಿಗೆ ಕಾನೂನಿನ ಅಡಿಯಲ್ಲಿ ರಕ್ಷಣೆ ನೀಡಲು ಎಫ್ಐಆರ್ ಹಾಕಿಸಿಕೊಂಡಿರುವ ರೈತರ ರಕ್ಷಣೆಗೆ ನಿಂತಿದ್ದು, ನ್ಯಾಯಾಲಯದಲ್ಲಿ ಹೋರಾಟದ ಜೊತೆಗೆ ರೈತರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ಆಗಿದೆ. ರೈತರ ಜೊತೆ ನಿಲ್ಲಕ್ಕೋಸ್ಕರ ಇವತ್ತು ನಾವು ಜೆಡಿಎಸ್ನ ಲೀಗಲ್ ಟೀಮು ಇವತ್ತೇನು 11 ಜನರ ಮೇಲೆ ಎಫ್ಐಆರ್ ಆಗಿದೆ. ಅದರಲ್ಲಿ ಕೆಲವರು ಬೆಂಗಳೂರಲ್ಲಿಲ್ಲ, ಬಿಡದಿನಲ್ಲೂ ಇಲ್ಲ, ಈ ಹೋರಾಟದಲ್ಲೂ ಇಲ್ಲ, ಎಲ್ಲೋ ಡೆಲ್ಲಿಲಿರೋರು ಸೇರಿಸಿ ಎಫ್ಐಆರ್ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ರೈತರನ್ನ ಹತ್ತಿಕ್ಕುವಂಥ ಕೆಲಸಕ್ಕೋಸ್ಕರ ಇವರು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಇದೆಲ್ಲ ಕೆಲಸ ಮಾಡೋವಂಥದ್ದು ನಿಜವಾಗ್ಲೂ ಥರ ಅಲ್ಲ. ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತದೆ. ನೀವು ಎಫ್ಐಆರ್ ಹಾಕಿರ್ತಕ್ಕಂಥ ರಾತ್ರಿ 9ವರೆಗೆ ನಿಮಗೆಲ್ಲ ಗೊತ್ತು. ಯಾರೋ ಒಬ್ಬರು ಮಹಮ್ಮದ್ ಅನ್ನೋರನ್ನ ಕರ್ಕೊಬಂದು ಡ್ರೈವರ್ನ ನೀವು ಎಫ್ಐಆರ್ ಆಗ್ತಾ ಇದ್ರಲ್ಲ, ಇದು ಒಪ್ಪುವಂಥದ್ದಾ? ಇಲ್ಲಿ ಅಧಿಕಾರಿಗಳು ಬಂದಿದ್ರಲ್ಲ, ಅವ್ರ ಕೈಲಿ ಯಾರು ಏಡ್ ತಿಂದ್ರು, ಯಾರು ವಿಕ್ಟಿಮ್ ಇದ್ರಲ್ಲ, ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸ್ಬೇಕಲ್ಲ. ಇದು ಲೀಗಲ್ಲಿ. ಆದರೆ ನೀವು ಯಾರೋ ಒಬ್ಬ ಡ್ರೈವರ್ ಕರ್ಕೊಬಂದು ನೀವು ಒಂದು ಎಫ್ಐಆರ್ನ ದಾಖಲು ಮಾಡಿದಿರಿ. ಈ ಎಫ್ಐಆರ್ಗೆ ಇಲ್ಲಿರೋ ಜನ ಎದುರೋರೇ ಅಲ್ಲ. ಈಗ ಅವ್ರು ಏನು ಮಾತಾಡಿದ್ರು ಅಂದರೆ, ನಾವು ಜೈಲ್ಗೆ ಹೋಗಿಸಿದ್ದ ಇದ್ದೀವಿ ಸರ್, ನೀವು ಯಾಕೆ ಸರ್ ವಕಾಲತ್ತು ಹಾಕ್ತೀರಿ ಅಂದರು. ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ಅವ್ರು ಹಾಕ್ಲಿ, ಎಷ್ಟು ಎಫ್ಐಆರ್ ಬೇಕಾರೋ ಹಾಕ್ಲಿ, ನಾವು ಜೈಲ್ಗೆ ಹೋಗಿ ರೆಡಿ ಇದ್ದೀವಿ, ನಾವು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸರ್, ಅದಕ್ಕೆ ಇಲ್ಲೇ ಇದ್ದೀವಿ ಸರ್. ಅವರೆಲ್ಲಿ ಎದ್ದು ಓಡೋಗಿಲ್ಲ, ಇಲ್ಲೇ ಇದ್ದಾರೆ, ಅರೆಸ್ಟ್ ಮಾಡಲಿ ಸರ್, ನಾವು ಜೈಲ್ಗೆ ಹೋಗ್ತೀವಿ ಅಂತಿದ್ದಾರೆ. ಇವೆಲ್ಲದರ ಮಧ್ಯೆ ಒತ್ತಡದಲ್ಲಿ ಸಿಲುಕಿರುವ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆಯಾಗದಂತೆ ಕ್ರಮ ವಹಿಸುತ್ತಿದೆ. ಯಾವುದೇ ಕಾರಣಕ್ಕೆ ಶಾಂತಿಗೆ ಭಂಗ ತರಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಎಂದು ಎಸ್ಪಿ ಶ್ರೀನಿವಾಸ ಗೌಡ ಯೋಜನೆ ಪರ ಇರುವ ರೈತರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿದ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ, ಜಿಲ್ಲೆಗೆ ಏನು ಅಚಾತುರಿ ಆದಾಗ ಬೇರೆ ರೀತಿ ಮೆಸೇಜ್ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಮಧ್ಯೆ ಮಾತನಾಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕುಮಾರಸ್ವಾಮಿ ಅವರ ಕೃಪಾ ಪೋಷಿತ ನಾಟಕ ಮಂಡಳಿಯವರೇ ಈ ಎಲ್ಲ ಘಟನೆಗೆ ಕಾರಣ. ದೇವೇಗೌಡರು ಅವತ್ತೇ ಈ ಯೋಜನೆ ನಿಲ್ಲಿಸಿ ಅಂತ ನಾನು ರೈತರ ಪರವಾಗಿದ್ದೇನೆ ಎಂದು ಬುದ್ಧಿ ಹೇಳಬೇಕಿತ್ತು.
ನಾವು ಹೇಳಿದ್ರೆ ಕುಮಾರಸ್ವಾಮಿ ಏನೋ ಮಾಡ್ತಾನೆ ಬಿಡಿ ಅಂತ ಹೇಳಿ ಈಗ ಡಿಕೆ ಶಿವಕುಮಾರ್ ಮೇಲೆ ಗೂಬೆ ಕೂರಿಸಲು ಹೊರಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿಕೆನ ದಯಮಾಡಿ ಕೇಳಬೇಡಿ. ಇದು ಕುಮಾರಸ್ವಾಮಿ ಅವರ ನೆನ್ನೆ ಗಲಾಟೆ ಆಗಿರೋದು ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ. ತನ್ನ ಮಗನಿಗೆ ಹೇಳಿ ದೇವೇಗೌಡರು, ತನ್ನ ಮಗ ಮುಖ್ಯಮಂತ್ರಿ ಆಗಿದ್ದಾಗ 2ನೇ ಬಾರಿ ಈ ರೈತರು ಹೋಗಿ ಕೇಳ್ಕೊಂಡಾಗ ಅದೇ ದೇವೇಗೌಡರು ತನ್ನ ಮಗನಿಗೆ ಬುದ್ಧಿ ಹೇಳಿ ಬೇಡ ಕಣಯ್ಯ ನಾನು ರೈತರ ಪರ ಇದ್ದೀನಿ ಅಂತೇಳಿ ಬಿಡಿಸಿದ್ರೆ ಅವತ್ತು ಈ ವಿಚಾರವಾಗಿ ದೇವೇಗೌಡರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಹೊಡಿತಿದ್ದೋ. ಅವತ್ತು ಇಲ್ಲ ಅವನೇನೋ ಮಾಡ್ತಾನೆ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟು ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತೇಳಿ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಜನ ನೋಡ್ತಾವ್ರೆ ಬಿಡಿ, ತೀರ್ಮಾನ ಮಾಡ್ತಾರೆ ಜನ ಅದನ್ನು. ಇತ್ತ ದೊಡ್ಡೇಗೌಡರು ಕೂಡ ಹೋರಾಟದ ಅಖಾಡಕ್ಕೆ ಧುಮುಕಿದ್ದು ಯೋಜನೆಯನ್ನು ಕೂಡಲೇ ಕೈಬಿಡಬೇಕು, ಇಲ್ಲವಾದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಸತ್ಯಾಗ್ರಹ ನಡೆಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಯೋಜನೆ ಬಡಿದಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಬೆಂಬಲಿಗರ ಪ್ರತಿಷ್ಠೆಯ ಕಾದಾಟವಾಗಿ ಮಾರ್ಪಟ್ಟಿದ್ದು ಇವರ ಕೈಯಲ್ಲಿ ಸಿಲುಕಿ ರೈತರು ಹೈರಾಣಾಗಿದ್ದು ಬೀದಿಗೆ ಬಿದ್ದಿದ್ದಾರೆ. ಮುಂದೆ ಇದು ಇನ್ನಾವ ರೂಪ ತಾಳುತ್ತದೆಯೋ ಕಾದು ನೋಡಬೇಕಾಗಿದೆ.